ಮಂಜವ್ವ, ಶಿವರಾತ್ರಿ ಹಬ್ಬ ಹಣ್ಣು ತರ್ಬೇಕು, ಮಾರ್ಕೆಟ್ ಹೊಂಟೇನು, ಬರ್ತೀನಿ. ಮತ್ತೆ ನೀ ಏನ್ರ? ಇಲ್ಲ ನೀ ಹೋಗಿ ಬಾ, ನಮ್ಮ ಹೂ ತರ್ತಾಳಲ್ಲ ಹಣ್ಣು, ಅದ್ರಾಗ ಕೊಡ್ತಾಳ. ಮತ್ತೆಲ್ಲಿ ತರಕ್ಕೆ ಹೋಲೆವ ನಾನು. ಅದಕ್ಕೆ ಹೌದನ? ಆತ್ ಬಿಡಂಗಾರೆ. ಅಲ್ಲ, ತಾಳಿ ಚೇಂಜ್ ಮಾಡ್ಸಕ್ಕೆ ಅಂದಿದ್ದಿ ಏನು? ಬರೋಬ್ಬರಿ 2 ತಿಂಗಳು ಆತು, ಏನು ಸುದ್ದಿನೇ ಇಲ್ಲಲ್ಲ. 2 ತಿಂಗಳು ಆತು, 3 ತಿಂಗಳು ಆತು ಬಂತನವ. ಅಯ್ಯೋ, ಈ ಬಿಡಾಡಿ ಇಲ್ಲಿ ಎದಕ್ಕೆ ಬಂದಾಳ ಅಂದ್ರೆ ಇದನ್ನ ಕೇಳಕ್ಕೆ ಬಂದಾಳ, ಸುಳ್ಳ ಹಣ್ಣಿನ ನೆಪ ಮಾಡ್ಕೊಂಡು. ಇಲ್ಲ ಅಂದ್ರೆ ಮಾಡ್ಸಕ್ಕೆ ಹಾಕೀನಿ, ಅದು ನನಗೆ ತರಕ್ಕಾಗಿಲ್ಲ. ಹೋಗಿ ಅದು ಏನಾಗ್ಬಿಟ್ಟೈತಿ, ನಾನು ಅದು ಯಾವುದೋ ಡಿಸೈನ್ ಹೇಳ್ಬಿಟ್ಟೇನೆ. ಆ ಡಿಸೈನು ಅವ್ರ ಅಂಗಡಿ ಒಳಗೆ ಇಲ್ಲ ಅಂತ, ಅವ್ರು ಮಾಡ್ಕೊಡ್ಬೇಕ್ರಿ, ಒಂಚೂರು ಲೇಟ್ ಆಕೈತೆ ಅಂದಾರ. ಅದಕ್ಕೆ ಎಷ್ಟು ದಿನನ ತಡೆದೇನಿ, ನಾ ಹೇಳಿ ಡಿಸೈನಿಗೆ ಇನ್ನಷ್ಟು ದಿನ ತಡೆದ್ರಾತಂತೇಳಿ ಕಾಯಕತ್ತೇನೆ ನೋಡಷ್ಟೆ. ಹಾಂ, ಏನೇ ನಾಟಕ ಮಾಡ್ತೀಯ ಅಲ್ಲ, ಏನ ತೊಂದರೆ ಆಗಿ ತಾಳಿ ಚೇಂಜ್ ಮಾಡಿಸಿಲ್ಲ, ಸುಳ್ಳ ಪಳ್ಳ ಡಿಸೈನ್ ಹೇಳಿದ್ದೆ, ಅದು ಹೇಳಿದ್ದೆ, ಇದು ಹೇಳಿದ್ದೆ ಅಂತ ಎಷ್ಟು ನಾಟಕ ಮಾಡ್ತೀಯ? ಆಯ್ತಾಯ್ತು. ಅದೇನಂತಾರಲ್ಲ, ಊರಿಗೆ ಬಂದಕ್ಕೆ ನೀರಿಗೆ ಬರ್ಲಾರ್ದಂಗೆ ಇರ್ತಾಳ ಅನ್ನುವಂಗೆ. ಎಷ್ಟು ದಿನ ಸುಳ್ಳು ಹೇಳ್ತೀನಿ, ನಾನು ನೋಡ್ತೇನೆ. ಏನ ಅನ್ನತ್ತಿಯಲ್ಲ? ಅದಿನ್ನಿ ಅಂತ ಡಿಸೈನ್ ಹೇಳಿರ್ಬೇಕು ನೀನು. ದೇಶದಾಗಿಲ್ಲದ್ದು ಅಲ್ಲ, ಆ ಡಿಸೈನ್ ಮಾಡ್ಸಕ್ಕೆ ಇಷ್ಟು ಟೈಮ್ ತೊಗೊಳಕತ್ತಾರಂದ್ರೆ ಅವ್ರು. ಎಂಥ ಡಿಸೈನ ಏನಂಗಾರದ? ನೀ ಎಂಥದ್ದು ಮಾಡಿಸ್ತೀನಿ ನಂಗೆ ಹೇಳ್ಬೇಕಾ? ಮತ್ತೆ ನನಗೆ ಆ ಡಿಸೈನ್ ಏನಾರ ಮನ್ಸಿಗೆ ಬಂತು ಕರೇನು, ನಾ ಇದ್ದಿದ್ದು ತಾಳಿ ಚೈನ್ ಅದು ಇದು ಮಾಡಿ ನಾ ಅಂಥದ್ದೇ ಡಿಸೈನ್ ಮಾಡಿಸ್ಕೊತೀನಿ. ಏನು ಅಲ್ಲಲ್ಲಲ್ಲ ಪಿಸ್ರಿ, ನನ್ನ ಕಡೆ ತಾಳಿ ಚೈನ್ ಅಂತ ಹೇಳಕ್ಕೆ ಇಷ್ಟು ನಾಟಕ ಮಾಡ್ತೀಯನು? ಆತತ್ ಹಂಗೆ ಮಾಡ್ತಂತ. ನಾನು ಬರ್ಲಿ ಹಂಗಾರೆ ಮಾಡ್ಸಿಂದ ತೋರ್ಸುದ್ ನೆನಪು ಹಾರಬೇಡ. ಮತ್ತೆ ನಾ ಡಿಸೈನ್ ನೋಡ್ಬೇಕು ಎಂಥದೈತಿ ಅಂತ, ಅದಕ್ಕೆ ತೋರ್ಸಾ ಮತ್ತೆ. ಮೆಟ್ಟಕ್ಲಾಡಿ ಊರು ಮೆಟ್ಟಕ್ಲಾಡಿ ಚಿತ್ರಬಿಲ್ಲಿ ಊರು ಬಿತ್ರಿ. ಅಲ್ಲ, ನನ್ನ ಕಡೆ ತಾಳಿ ಚೈನ್ ಇಲ್ಲ, ನಿನ್ನ ಕಡೆ ಐತಂತ ತೋರ್ಸಕ್ಕೆ ನಾಟಕ ಮಾಡಕತ್ತೀಯನು? ಮಾಡ್ಸಿಂತ ತೋರ್ಸಂತ. ಅಯ್ಯೇ, ತಾಳಿ ಚೈನ್ ಏನಾರ ಮಾಡ್ಸಿನಿ ಅಂದ್ರೆ ಊರು ಬಿಡಾಡಿ ಮೊದಲು ಬಂದು ನೀನು ಕಣ್ಣು ಮುಂದೆ ಇಡ್ತೇನೆ. ಅದನ್ನು ನೀನು ನೋಡಿ ಹೊಟ್ಟು ಹುರ್ಕೋಬೇಕು, ಅದನ್ನು ನಿನಗ ತೋರಿಸ್ತೀನಿ. ತೋರಿಸ್ಲಂಗಿರ್ತೇನೆ ಅಂತ ಮಾಡಿ ಏನು? ರೀ ಹೊರಗೆ ಬರ್ರಿ. ಹಾಂ ಬಂದೆ, ತಲೆ ಬಾಚ್ಕೊಳಕತ್ತೇನೆ ತಡಿ. ಅಯ್ಯಯ್ಯ, ನಿಮ್ಮ ಮಸಡ್ಯಾಗ ನಮ್ಮ ದರಿಲಿ ತಲೆ ಹುಡುಕಾಡಿದ್ರೆ 4 ಕೂದಲ ನೆಟ್ಟಗೆ ಸಿಗುದಿಲ್ಲ. ತಲೆ ಬಾಚ್ಕೊಳಕತ್ತಾರಂತ. ತಲೆ ನಿಮ್ಮ ಮಕ್ಕಕ್ಕೆ ಬಾಚಿನ್ಕಿ ಬೇರೆ ಕೇಳು. ಆ ಬಾಚಿನ್ಕಿ ಮರ್ಯಾದೆ ಅದಕ್ಕೆ ತೆಗಿತೀರಿ. ಬಾಚಿನ್ಕಿಯಲ್ಲಿ ಬಡ್ದು ಹೊರಗೆ ಬರ್ರಿ. ಏ ನೆಟ್ಟಗೆ ತಲೆ ದಿಟ್ಟಿಸ್ ನೋಡು. ಯಾಕೆ 2 ಕೂದಲು ಸಿಗಂಗಿಲ್ಲ? ಅಲ್ಲೊಂದು ಎಲ್ಲರೂ ಸಿಗ್ತಾವು. ಮೀಸಿ ಬಾಚ್ಕೋಬೇಕು ಬೇಡ ನಾನು ನೀಟಾಗಿ. ನಿನಗೆ ಎಷ್ಟು ಸಂಟ್ಲೆ ನಾನು ಚಂದ ಕಾಣ್ತೇನೆ ಅಂತೇಳಿ. ನಿಮ್ಮ ನೋಡಿದ್ರೆ ನನಗೆ ಹಿಂಗೆ ಆಕತ್ ನನಗೆ. ಅಲ್ಲ, ಆ ಬಾಜು ಮನೆ ಪುಸ್ಸಿ ಬಂದು ಏನಂದ್ಲು ಗೊತ್ತ ನನಗೆ? ಆಕಿ ತಾಳಿ ಚೇನ್ ಐತಂತ, ನಂದು ತಾಳಿ ಚೇನ್ ಇಲ್ಲ ಅಂತೇಳಿ ನನಗೆ ಆಸೆ ಮಾಡಿ ಹೋದ್ಲ ರೀ. ನನಗೆ ಏನೇನೋ ಅಂದ ಮರ್ಯಾದೆ ತೆಗೆದು ಹೋದ್ಲು. ಮಾಡಿಸ್ತೇನೆ ಅಂದಿದ್ದಿ 2-3 ತಿಂಗಳು ಆಯ್ತು, ಇನ್ನ ಮಟ್ಟ ಎಲ್ಲ ಐತೆ ತಾಳಿ ಚೇನು ಅಂತೇಳಿ ಒಂದು ನಮೂನಿ ವ್ಯಂಗ್ಯವಾಗಿ ಮಾತಾಡಿ ಹೋದ್ಲು. ಇನ್ನು ನಿಮ್ಮ ಕಡೆಯಿಂದ ಅದು ಏನೇನು ಅನಿಸ್ಕೋಬೇಕ ಏನೋ ನಾವು ಊರ್ ಮಂದಿ ಕಡೆ. ಅಯ್ಯೋ ನನ್ನ ಬಂಗಾರ ಗಿಂಡಿ, ಅಲ್ಲ ನನಗೇನು 10 ಹೆಂಡ್ತಿಯರದಾರ, ಇರಕ್ಕೆ ನೀವು ಒಬ್ಬಿಕೆ ಮಾಡಿಸಿದ್ರೆ ನಾನು ನಿನಗೆ ಕೊಡ್ಲಾರ್ದಂಗೆ ಇರ್ತೇನೆ. ನಾನು ನಿನಗೆ ಫಸ್ಟ್ ಮಾಡಿಸ್ತೀನಿ, ತಲೆ ಕೆಡಿಸ್ಕೋಬೇಡ ಅನ್ನೋರಂತ ಇರಲಿ. ನಿನ್ನ ಕಡೆ ಕೇಳಿಸ್ಕೊಂಡು ಸುಮ್ಮನಿರು. ನೀ ಯಾಕೆ ತಲೆ ಕೆಡಿಸ್ಕೊಂತಿ? ಅಲ್ಲ, ಆಕೆ ಅಂದ್ರೆ ಏನಾಯ್ತು ಅಂದ್ರೆ ಏನು ನಿನಗೇನು ಕೊಂಬ ಮುರಿತನೋ? ಸುಮ್ಕಿರು, ನೀನು ಮಾಡಿಸ್ಕೊಡ್ತೀನಿ. ಆವಾಗ ಹಾಕ್ಕೊಂಡು ಆಕಿ ಮುಂದೆ ತೋರಿಸುವಂತಿ ಸುಮ್ಕಿರು. ತೋರಿಸ್ತೇನೆ ಸುಮ್ಕಿರು. ಹಿಂಗೆ ಸುಮ್ ಕುಂದ್ರದಾಕತ್ತ ನನ್ನ ಜೀವನದಾಗ. ನಾ ತಾಳಿ ಚೇನ್ ಹಾಕೊಂಡಾಗತ್ತ. ನಿಮ್ಮ ಮಸಡಿ ನೋಡ್ಕೊರಿ, ತಾಳಿ ಚೇನ್ ಮಾಡಿಸು ಮಸಡಿ. ಇವತ್ತು ರಾತ್ರಿ ಆಗಲಿ ನಾಳೆ ಬೆಳಿಗ್ಗೆ ಆಗಲಿ ಒಟ್ಟು ನಿನಗೊಂದು ತಾಳಿ ಚೇನ ಮಾಡಿಸಿ ಹಾಕುವೆ ನಾನು, ಆಯ್ತಾ? ಈಗ ಹೊಂಟೇನು ಕೆಲ್ಸಕ್ಕೆ. ಏನ ಈಗ ಕೆಲ್ಸಕ್ಕೆ? ಯಾಕ ನಿಂಗೆ ಬೇಜಾರಾಗಕತ್ತೈತಾನ? ಶಿವರಾತ್ರಿ ಹಬ್ಬದ ದಿನ ನನ್ನ ಗಂಡ ಕೆಲ್ಸಕ್ಕೆ ಹೊಂಟಾನಂತೇಳಿ ಹೆಂಗ ಇಬ್ರು ಕೂಡ ರಾತ್ರಿ ಜಾಗರಣೆ ಮಾಡೋಣ. ಮಕ ನೋಡ್ಕರಿ, ಮಕ ಜಾಗರಣೆ ಮಾಡ್ತಾರಂತ. ಜಾಗರಣೆ ಇಷ್ಟು ವರ್ಷ ಮಾಡಿದ್ದದ ಮುಚ್ಕೊಂಡು ಕೆಲ್ಸಕ್ಕೆ ಹೋಗ್ರಿ, ಜಾಗರಣೆ ಮಾಡ್ತಾರಂತ. ಗಂಡಗಿ ನಮ್ನಿ ಬೈತಿ ಬಾಯಿಗೆ ಬಂದಂಗ. ಮತ್ತಿದಕ್ಕೆ ಶಿವನ್ ಪೂಜೆ ಮಾಡ್ತಿಲಿ. ಯಾ ಶಿವ ಒಲಿಬೇಕಲಿ ನಿನಗೆ? ಮೊದಲು ಪತಿಯೇ ಪ್ರತ್ಯಕ್ಷ ದೈವ, ಮೊದಲು ನನಗೆ ಮರ್ಯಾದೆ ಕೊಡಕ್ಕಲಿ, ಆಮ್ಯಾಗ ದೇವ್ರ ಪ್ರಸನ್ನ ಆಕ್ಕನ. ಗಂಡಗೆ ನೋಡಿದ್ರೆ ಬೆಳಿಗ್ಗೆ ಆಗುತ್ತಲೇ ಹೂ ಏರಿಸ್ತಿ, ಗ್ರಾಚಾರ ಬಿಡಿಸ್ತಿ. ಇನ್ನು ಯಾ ದೇವ್ರು ನೀನು ಒಲದ ತತಾಸ್ತು ಅನ್ಬೇಕು. ಅನ್ನೋ ಹೊತ್ನಾಗ ಅಂದಿಲ್ಲ. ಅಲ್ಲ, ನಿಮ್ಮನ್ನ ಮದುವೆ ಆಗೋ ಹೊತ್ನಾಗ ದೇವ್ರ ತತಾಸ್ತು ಅಂದಿದ್ರೆ ನಿಮ್ಮ ಮದುವೆ ಆಗೋದ್ರ ತಪ್ತಿತ್ತು ನನಗೆ. ಹಾಳಾದ ಈಗ ಅಂದೇನು ಉಪಯೋಗ? 2 ಮಕ್ಕಳಾಗಿಂದ ಸುಮ್ ಕುಂದ್ರಿ. ಆತಾತುಕೋ, ಈಗೇನು ಹೋಗ್ಲೇನು ನಾನು ಕೆಲ್ಸಕ್ಕೆ? ಇಲ್ಲ, ಕಣಿ ಕೇಳ್ರಿ. ನನಗದೇನು ಮಾಡ್ತೀರ, ನನಗದೇನು ಗೊತ್ತಿಲ್ಲ. ನನಗೆ ತಾಳಿ ಚೇನು ಮಾಡಿಸ್ಬೇಕಾದ್ರೆ ಮಾಡಿಸ್ಬೇಕಷ್ಟೆ. ಏನ ಇವತ್ತು ಹೋಗಿ ಮೊದಲು ರೊಕ್ಕ ಇಸ್ಕೊಂಬರ್ರಿ ನಿಮ್ಮ ಪಗಾರನ್ನ. ಇವತ್ತು ಆಗಿದ್ದ ಅಲ್ಲಿ ಅವನ ತಗ ಪಗಾರ ಕೊಡ್ಲಂಗೆ ದುಡಿಸ್ಕೊಂಡಾನ ಸುಳೆ ಮಗ. ಇವತ್ತು ಹೋಗಿ ರೊಕ್ಕ ಇಸ್ಕೊಂಡ ಬರ್ತಾನೆ. ತಲೆ ಕಟ್ಸ್ಕೊಬೇಡಿ, ಸುಮ್ಕಿರ್ರಿ. ಅದ್ನ ಮಾಡ್ರಿ. ಬಾಯ್ ಬಾಯ್. ಮೊದಲ ತಾಳಿ ಚೇನ್ ಮಾಡಿಸ್ರಿ, ಆಮ್ಯಾಗ ನಿಮ್ಗೆ ಬೇಷಾಗಿ ಟಾಟಾ ಮಾಡ್ತೀನಿ. ಪೂಜಾ, ಪೂಜಾ. ಏನ್ ಬೇ? ಪ್ಯಾಟಿಗೆ ಹೋಗ್ಬರ್ಬೇಕಿತ್ತು, ಒಟ್ಟು ಹಣ್ಣು ಅದು ತೊಗೊಂಬರ್ಬೇಕಿತ್ವ. ಹೋಗ್ಬರನ್ನ. ಅಯ್ಯೋ ಯವ್ವ, ನಾ ಅಂದ್ರು ಪ್ಯಾಟಿಗೆ ಒಲ್ಲೆವಾ. ನೀವು ಹೋಗಿ ಬರ್ರಿ. ನೀನು ಗಿರ್ಜಕ್ಕರನ್ನ ಕರಿಬೇಕಾರ, ಮತ್ತೆ ಯಾರು ಬರ್ತಾರೆ ನೋಡುವ, ಅವ್ರನ್ನ ಕರ್ಕೊಂಡು ಹೋಗಿ. ನಾ ಅಂತೂ ಒಲ್ಲೆವಾ, ನಂಗೆ ಬ್ಯಾಸರ ಆಗೈತಿ. ಆತು, ನಾನು ರತ್ನ ಹೋಗ್ಬರ್ತೇವೆ ಹಂಗಾರೆ. ಹಂಗೆ ಮಾಡ್ರಿ. ರತ್ನ, ಶಿವರಾತ್ರಿ ಉಪಾಸಿ ಬಾವ, ಹೋಗಿ ಒಂಚೂರು ಹಣ್ಣು ತೊಗೊಂಬರೋಣ. ಅತ್ತಿವ್ರ, ಮತ್ತೆ ಶಿವರಾತ್ರಿ ಉಪಾಸ ಅಂತೀರಿ, ಹಣ್ಣು ತಿಂತೀರಿ? ಪೂರ್ತಿ ನಿರಂಕಾರ ನೀರು ಕುಡಿದು ಉಪಾಸ ಮಾಡಿಬಿಡು ತಗೋರಿ. ನೀ ಮಾಡುವಂತ ತಗೋ, ನಿರಂಕಾರ ನೀರು ಕುಡಿದು ಮಾಡುವಂತಿ, ನೀರನ್ನು ಕುಡಿಲಾರ್ದಂಗೆ ಮಾಡುವಂತಿ. ನಾವು ಮಾತ್ರ ಹಣ್ಣು ತಿಂತೇವ. ನೀನು ತಿಳಿ ಕೆಡಿಸ್ಕೋಬೇಡ. ಬಾ ಹೋಗಿ ಬರೋಣ ಬಾ.
ಹ್ಞೂ ಆಯ್ತು ತಗೋರಿತ್ತೀರ ಹೋಗ್ಬರು. ಏನೋ ಪೂರ್ತಿ ಉಪವಾಸ ಮಾಡಿದ್ರೆ ಚಲೋ ಆಕಿತ್ತು, ಮನೆಗೆ ಒಳ್ಳೇದಾಕಿತ್ತಲ್ಲ ಅಂತ ಹೇಳಿದೆ. ಆತು ಬಿಡ್ರಿ. ಮನೆ ಸಸಿ ಉಪವಾಸ ಮಾಡಿದ್ರು ಮನೆ ಒಳ್ಳೇದಾಕತಿ, ನೀನು ತಲೆ ಕೆಡಿಸ್ಕೋಬೇಡ. ನಾವು ಹಣ್ಣು ತಿಂದು ಮಾಡ್ತೀವಿ, ನೀನು ನಿರಂಕಾರ ಮಾಡು. ಆಯ್ತು ತಗೋರಿ. ಅಂದಂಗೆ ಅವ ನಿಂಗೆ ಕೂಟೋಟ್ ಮಾತಾಡ್ಬೇಕಿತ್ವಿ. ಅದೇನಂತಂದ್ರೆ ಸ್ವಲ್ಪ ಅರ್ಜೆಂಟ್ ಇತ್ತು ನನಗೆ. ಇದು ಏನದು, ಒಂದು 2 ಲಕ್ಷ ರೂಪಾಯಿ ಬೇಕಾಗಿತ್ತು. 2 ಲಕ್ಷ ರೂಪಾಯಿ? 2 ಲಕ್ಷ? ಯವ್ವ, ನನ್ನ ಕಡೆ ಎಲ್ಲಿಂದ ಬರ್ಬೇಕು ಯವ್ವ ಆಟ ರೊಕ್ಕ? ಅತ್ತಿಯವ್ರ ಕಡೆ ಎಲ್ಲಿಂದ ಬರ್ಬೇಕಾ ಪೂಜೆ? 2 ಲಕ್ಷ ರೂಪಾಯಿ ಏನು ಆಟ ಪಾಠ ಮಾಡಿ ಏನು? 1-2 ರೂಪಾಯಿ ಬಿಡಪ್ಪ, ಕೈಪಲ್ಲಿ ಮಾರಿದ ರೊಕ್ಕದಾಗ ಬರ್ತಾವ ಅನ್ನಕ್ಕೆ. ಅದು ಇಲ್ಬೇವ, ನಾ ಕೇಳ್ತಿದ್ದಿಲ್ಲ. ಅದೇನಾಗ್ಬಿಟ್ಟೈತೆ ಅಂದ್ರೆ ಇಲ್ಲೊಂದು ಒತ್ತಿ ಮನೆ ಐತಂತೆ, ಅದು 3 ಲಕ್ಷ ರೂಪಾಯಿ ಐತಂತೆ. ಚಲೋ ಐತಿ ಮನೆ. ನನ್ನ ಕಡೆ ಇರು ಬಂಗಾರ, ಆಮೇಲೆ ಇವ್ರ ಕಡೆ ಇರುವಂಥ ಒಂದು ಸ್ವಲ್ಪ ರೊಕ್ಕ ಎಲ್ಲ ಕುಡಿಸಿದ್ರು 1-1.5 ಲಕ್ಷ ಮಟ್ಟ ಐತೆ ನಮ್ಮ ಕಡೆ. ಉಳ್ಕಿದ್ದು 1.5 ಲಕ್ಷ ರೂಪಾಯಿ ಬೇಕಾಗಿತ್ತ. ಆದರೂ ಮತ್ತೆ ಈಗ ಒಂದು 50,000 ಹೆಚ್ಚಿಗೆ ಹಾಕಿ ಕೇಳಾಕತ್ತೇನಂದ್ರೆ, ಈ ಹೊಸ ಮನೆ ಹೊಂಟೇವಿ, ಅಲ್ಲೊಂದು ಸ್ವಲ್ಪ ಲಂಗಾಟಿ ಜುರಿ, ಆಮ್ಯಾಗ ಬಾಂಡೆ ಸಾಮಾನು ಒಂದು ಸ್ವಲ್ಪ ಅದು ಇದು ಏನಾರು ತೊಗೊಳ್ಳೋ ಇರ್ತಾವಲ್ಲ, ಅದಕ್ಕೋಸ್ಕರ ಒಂದು 50,000 ಹೆಚ್ಚಿಗೆ ಇದ್ರೆ ಆತಂತ 2 ಲಕ್ಷ ರೂಪಾಯಿ. ಅದು ಯವ್ವ 2 ಲಕ್ಷ ಕೇಳ್ತಿದ್ದಿಲ್ಲ. ಅಂದ್ರೆ ನನ್ನ ಕಡೆ ಇರೋ ಬಂಗಾರ ಆಮೇಲೆ ಇವ್ರ ಕಡೆ ಇರೋ ಅಮೌಂಟ್ ಎಲ್ಲ ಕೂಡಿ ಒಂದೊಂದೂವರೆ ಲಕ್ಷ ರೂಪಾಯಿ ಆಗೈತಿ. ಈ 2 ಲಕ್ಷನ ಯಾಕೆ ಸುದ್ದಿ ಕೇಳಾಕ್ತೇನೆ ಅಂದ್ರೆ, ಒಂದು 50,000 ರೂಪಾಯಿ ಮನೆಗೆ ಒಂದು ಸ್ವಲ್ಪ ಸಾಮಾನು ತರೋದವ, ಅವೆಲ್ಲ ತೊಗೊಳಕ್ಕೆ ಶಿಫ್ಟ್ ಆಗಕ್ಕೆ ಬೇಕು ಅಂತೇಳಿ 2 ಲಕ್ಷ ರೂಪಾಯಿ ಒಂದು ಕೇಳಾತೀನಿ ಅಷ್ಟೆ. ಕೊಡ್ಬೇ ಒಂಚೂರ? ಅಯ್ಯೋ ಯವ್ವ, ನನ್ನ ಕಡೆ ಎಲ್ಲಿಂದ ಬರ್ಬೇಕು 2 ಲಕ್ಷ ರೂಪಾಯಿ? ಬೇಕಾರೆ ನಿಮ್ಮ ಅಪ್ಪನ ಕೇಳ್ತಿತ್ತು, ಇಲ್ಲ ನಿಮ್ಮ ಅಣ್ಣನ ಕೇಳ್ತಾನಂತ. ಆಯ್ತು ಬೇ, ಕೇಳ್ತಾನೆ ಅಣ್ಣನ. ಸರಿ, ನಾವು ಹಂಗಾರೆ ಮಾರ್ಕೆಟ್ಗೆ ಹೋಗ್ಬರ್ತೇವೆ. ಬರ್ರಿ ಅತ್ತಿಯವ್ರು, ಹೋಗಿ ಬರ್ರಿ. ತೋ ಇವ್ರು ಎಂಥ ಚಂದ ಬ್ಯಾಡ ಅಂತಂದ್ರು. ನಮ್ಮ ಒಂದು ಮಾತು ಕೇಳ್ತೇನೆ ತಡಿ ಅಂದೆ. ಈಗ ನೋಡಿದ್ರೆ ನಮ್ಮ ಇಲ್ಲ ನಾ ತಳಿ ಇವ್ರು ಏನು ತಿಕ್ಕೋತಾರೆ ಏನೋ. ಹೇಳಂತಡಿ. ಹಲೋ ರೀ, ಅದು ಅವನ ಕಡೆ ರೊಕ್ಕ ಇಲ್ಲಂತ್ರಿ ಈಗ ಅಷ್ಟೇ. ಹೌದನ? ಆಯ್ತು ಬಿಡು, ಬೇಡ. ನಾ ಇಲ್ಲ ನನ್ನ ದೋಸ್ತು ಕೇಳೀನಿ, ಅಡ್ಜಸ್ಟ್ ಆಗೈತೆ ರೊಕ್ಕ. ನಾನು ನಿಂಗೆ ಹೇಳ್ಬೇಕಂತಿದ್ದೆ, ಅಷ್ಟೊತ್ತಿಗೆ ನೀನು ಹ್ಞೂ ಅಂದಿಲ್ಲ. ಆಯಿತು, ನಾನು ಇಲ್ಲಿ ಅಡ್ಜಸ್ಟ್ ಆಗೈತೆ ರೊಕ್ಕ ಕೇಳೋಕೆ ಬೇಡ, ಹೇಳ್ಬಿಡು ಅವ್ರಿಗೆ ಇಲ್ಲಿ ರೊಕ್ಕ ಐತೆ ಅಂತೇಳಿ. ಓ ಸಿಕ್ತನ? ಆತವ್ರು ಬೇಷ ಆತಂಗೆ. ಸರಿ ಇಡ್ಲಾ ರೀ ಹಂಗಾರೆ ಫೋನ್? ಯಪ್ಪ, ದುಡ್ಡು ಅಡ್ಜಸ್ಟ್ ಆಗೈತಂತೆ. ಶಾಂತ ದೌಡ್ ಬಾ. ಇಲ್ಲಪ್ಪ, ಅವ ಇಲ್ಲ. ಅಯ್ಯೋ, ಇದ ಟೈಮ್ನಾಗ ಇಲ್ಲನ ಆಕಿ? ಥೋ, ಯಾಕಪ್ಪ, ಯಾಕೆ ಏನಾತ? ಅದ ಅವ್ರ ತಮ್ಮನ್ನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಯಾರ. ಎಷ್ಟು ಹೇಳಿದೆ ನಾನು, ಇದೇನು ನೋಡ, ಏನು ಮಾಡಾಕತ್ತಿ ನೀನು, ಅವ ಏನು ಕೆಲಸ ಮಾಡಾಕತ್ತಾನ ವಿಚಾರಿಸು ಒಟ್ಟು ಅಂತೇಳಿ. ಏನು ನನ್ನ ಮಾತಂದ್ರೆ ಇವ್ರಿಗೆ ಲೆಕ್ಕಿಲ್ಲ ಇವರಿಗೆ. ಈಗ ನೋಡಿ, ಈಗ ಹಿಡ್ಕೊಂಡು ಹೋಗ್ಯಾರ. ಈಗ ಫೋನ್ ಬಂದಿತ್ತು ಈಗ ಪೊಲೀಸ್ ಸ್ಟೇಷನ್ನಿಂದ. ಅದು ಏನು ಮಾಡಿ ಬಿಡಿಸ್ಕೊಂಬರ್ತಾಳೆ, ಬಿಡಿಸ್ಕೊಂಬರ್ವಳ್ಳಾಕ, ಏನಾರ ಮಾಡ್ವಳ್ಳಾಕತ್ತಾಗ. ಅಯ್ಯೋ ಯಪ್ಪ, ಏನಪ್ಪ ಹಿಂಗಂದ್ರೆ ಹೆಂಗೀಗ? ಅಲ್ಲ ಮತ್ತೆ ನೀನ ಏನಾರ ಮಾಡ್ಬೇಕಪ್ಪ. ಈಗ ಅಕ್ಕ ಗೊತ್ತಾತಂದ ಮೊದಲಾಕಿಗೆ ಹಾರ್ಟಿಗೆ ತೊಂದರೆ ಐತಿ. ಯಪ್ಪ ಯಪ್ಪ, ಹಾಂ ಏನ್ವಾ? ಅವು ಎಲ್ಲೋದ್ಲ? ಅದೇನೋ ಮಾರ್ಕೆಟ್ಗೆ ಹೋಗ್ಯಾಳಂತವ. ನಾನು ಹೋಗಿದ್ದೆ. ನಂಗೆ ಶಿವರಾತ್ರಿಗೆ ಒಂದು ಸೀರೆ ಬೇಕಾಗಿತ್ತು. ಗುಡಿಯಾಗಲ್ಲಿ ಉಡಿ ತುಂಬಿಸ್ಕೊಳ್ಳೋದಿಟ್ಟಾರ, ಎಲ್ಲರೂ ಹೊಸ ಸೀರೆ ಉಟ್ಕೊಂಡು ಹೋಗಾರ. ನಂಗೆ ಸೀರೆನೇ ಇದ್ದಿದ್ದಿಲ್ಲ ಈಗ ಉಟ್ಕೊಂಡು ಹೋಗಕ್ಕೆ. ಅದಕ್ಕೊಂದು ಸೀರೆ ಕೊಡಿಸ್ತಾಳನ ಅಂತ ಬಂದೆ, ನೋಡಿದ್ರೆ ಆಕಿನ ಇಲ್ಲ ಅಂತೀಯಲ್ಲ ಮತ್ತೆ. ಯಪ್ಪ, ಒಂದು 1000 ರೂಪಾಯಿ ಇದ್ರೆ ಕೊಡಪ್ಪ. ಇಲ್ಲೇ ಊರು ಬಸ್ ಸ್ಟ್ಯಾಂಡ್ನಾಗ ಐತಲ್ಲ ಸೀರೆ ಅಂಗಡಿ, ಸದ್ಯಕ್ಕೆ ಒಂದು ಸೀರೆ ತಗೋತೀನಿ. ಹಾಂ, ಕೊಡ್ತೇನಂತ. ಅಂದಾಗ ನಿನ್ನ ಗಂಡ ಎಷ್ಟೊತ್ತಿಗೆ ಹೋದ್ನವ ಇಲ್ಲಿಂದ? ಅಯ್ಯೋ, ಅದೊಂದು ಗಂಡ ಪಿಂಡ, ಅದಕ್ಕೇನಾಕೈತಿ? ಅಲ್ಲ, ಎಷ್ಟೊತ್ತಿಗೆ ಹೋದ್ರಂದ್ರೆ ದಿನ ಹೋಗೋ ಟೈಮ್ಗೆ ಹೋದ್ರು. ಅದು ಇದು ಇವತ್ತು ರೊಕ್ಕ ಇಸ್ಕೊಂಡ ಬರ್ತೇನೆ, ಇವತ್ತು ಏನು ಆಗಿದ್ದಲ್ಲ ಇವತ್ತಂತ ಹೇಳೋಗ್ಯಾರ. ಏನು ಇನ್ನು ಬಂದಾಗ ಕರೆ ಊರ್ ಮಂದಿ ಎಲ್ಲ ತಳಿ ಚಿನ್ನ ನಡೆಸಿದ್ದು ಇನ್ನೂ ಮಾಡಿಸಿಲ್ಲ ಅಂತ ಕೇಳಕತ್ತಾರ. ಹೋಗತ್ತಾವ ಎಲ್ಲ ಇದು ಮಾಡಕ್ಕೆ ಹೋಗೋಣತ್ತಾವ. ಅಲ್ಲಿ ಗಂಡನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಯಾರ. ಈಗಿಗೆ ತಾಳಿ ಚೇನಿನ ಚಿಂತೆ, ಹೇಳಂಗಿಲ್ಲ ಬಿಡಂಗಿಲ್ಲ. ಏನು ಮಾಡೋದೀಗ? ಹಬ್ಬದ ದಿನ ನಾನು ಹೋಗ್ಬೇಕಾಗ್ತೀನಿ ಪೊಲೀಸ್ ಸ್ಟೇಷನಿಗೆ. ಹೋಗ್ಬರ್ತೇನೆ ತಡಿ ನೋಡೋಣ. ಹಾಂ ಆಯ್ತು ಬರುವ, ಕೊಡ್ತೀನಿ ತೋರಕ್ಕ. ಪೂಜಾ, ಅಲ್ಲಿ ನಂದು ತಿಜುರಿಯಾಗ ಅಲ್ಲಿ ಮೌ ಇಟ್ಟಿರ್ತಾವ ನೋಡುವ, ಅಲ್ಲಿ ಲಕರ್ನಾಗ 1,000 ರೂಪಾಯಿ ಕೊಡಕ್ಕಿ. ಅಪ್ಪ